ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಪವಿತ್ರ ಕಾರ್ಯಕ್ರಮದ ಪ್ರೇರಣಾಶಕ್ತಿಯಾದ ಬ್ರಹ್ಮಲೀನ ಶ್ರೀ ಮಲ್ಲಿಕಾರ್ಜುನ ಅಪ್ಪಾಜಿಯವರಿಗೂ, ಜ್ಞಾನಜ್ಯೋತಿ ಪೂಜ್ಯಪಾದ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರಿಗೂ, ಯೋಗಾಚಾರ್ಯರಾಗಿದ್ದ ಪೂಜ್ಯಪಾದ ಶ್ರೀ ಸಂಗಮದೇವ ಅಪ್ಪಾಜಿಯವರಿಗೂ ಶ್ರದ್ಧೆಯಿಂದ ಅಭಿವಂದಿಸಿ, ತತ್ಸ್ವರೂಪರಾಗಿ ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರಿಗೆ ತಮ್ಮ ಅನುಪಮ ವಿಚಾರಗಳಿಂದ ಗುರುವಿನ ಅಗತ್ಯತೆಯನ್ನು, ಗುರುವಿನ ಮಹತ್ವವನ್ನು ತಿಳಿಯಪಡಿಸುತ್ತಿರುವ ಪೂಜ್ಯಪಾದ ಬಹುಚರಣದಲ್ಲಿ ಭಕ್ತಿಯ ಪ್ರಣಾಮಗಳು. ಸತ್ಸಂಗದಲ್ಲಿ ಭಾಗಿಯಾಗಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಗುರುಗಳನ್ನು ಅನಿಮಿತ್ಯ ಬಂಧು ಅಂತ ಕರೀತಾರೆ. ಶಿಷ್ಯನ ಜೀವನಕ್ಕೆ ಬೇಕಾದಂಥ, ಶಿಷ್ಯನ ಜೀವನದ ಸಾರ್ಥಕ್ಯಕ್ಕೆ ಬೇಕಾದಂಥ ಎಲ್ಲ ಅವಕಾಶಗಳನ್ನು ನಿರ್ಮಾಣ ಮಾಡಿ ಶಿಷ್ಯನ ಉದ್ಧಾರಕ್ಕಾಗಿ ಪ್ರೇಮವನ್ನು ಧಾರೆ ಎರೆಯುವ ಕಾರಣದಿಂದ ಗುರುವಿಗೆ ಅನಿಮಿತ್ಯ ಬಂಧು ಅಂತ ಕರೀತಾರೆ. ಗುರು ಆದವರು ಶಿಷ್ಯನ ಮೇಲೆ ಇಟ್ಟು ಮಾಡುವಂಥ ದೊಡ್ಡ ಕೆಲಸ ಏನು ಅಂದರೆ, ಕರುಣೆಯನ್ನು ಇಟ್ಟು ಮಾಡುವಂಥ ದೊಡ್ಡ ಕೆಲಸ ಏನು ಅಂದರೆ, ಭಗವಂತನ ಅನುಗ್ರಹ ಶಿಷ್ಯರಾದವರಿಗೆ ಸುಲಭವಾಗಿ ಸಿಗುವ ಹಾಗೆ ಗುರುವಾದವರು ಕೃಪೆ ಮಾಡ್ತಾರೆ, ಮಾರ್ಗದರ್ಶನವನ್ನು ಮಾಡ್ತಾರೆ. ಭಗವಂತ ಮತ್ತು ನಮ್ಮ ನಡುವೆ ಗುರುವಾದವರು ಸೇತುವಾಗಿ ಕೆಲಸ ಮಾಡ್ತಾರೆ. ಅರೆ, ನಾವೇ ಪ್ರಾರ್ಥನೆ ಮಾಡಿದರೆ, ನಾವೇ ಪೂಜೆ ಮಾಡಿದರೆ ಭಗವಂತ ಕೃಪೆ ಮಾಡೋದಿಲ್ವೇನು, ಆಶೀರ್ವಾದ ಮಾಡೋದಿಲ್ವೇನು? ನಮ್ಮ ಮತ್ತು ಭಗವಂತನ ನಡುವೆ ಗುರುವಿನ ಅವಶ್ಯಕತೆ ಏನಿದೆ ಅನ್ನೋ ವಿಚಾರ ತಲೆಯಲ್ಲಿ ಬರುತ್ತೆ. ಅದು ಸರಿನೇ. ಆದರೆ ಗುರುವಿನ ಮುಖೇನ ಭಗವಂತನ ಹತ್ತಿರ ಹೋಗೋದಕ್ಕೂ ಸ್ವತಂತ್ರವಾಗಿ ಭಗವಂತನ ಹತ್ತಿರ ಪ್ರಾರ್ಥನೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂತಾದರೆ, ಶಿರಗಾಂವಾಡಿಯಿಂದ ಚಿಕ್ಕೋಡಿಗೆ ನಾವು ಬಸ್ಸಲ್ಲಿ ಹೋಗಬೇಕಾದ್ರೆ ಚಿಕ್ಕೋಡಿಗೆ ಅಂತ ಟಿಕೆಟ್ ತಗೋತೀವಿ. ಚಿಕ್ಕೋಡಿ ಬಂದ ತಕ್ಷಣ ಅಕಸ್ಮಾತ್ ನಮ್ಮ ಕೆಲಸ ಏನಾದರೂ RTO ಆಫೀಸ್ ಸರ್ಕಲ್ ಹತ್ರ ಇದ್ದರೆ, ಅಲ್ಲೇ ನಾವೇನಾದರೂ ಇಳಿಬೇಕಾಗಿದ್ದರೆ ಬಸ್ ನಿಲ್ಲಿಸು ಅಂತ ನಾವು ಯಾರಿಗೆ ಹೇಳ್ತೀವಿ? ಬಸ್ ನಿಲ್ಲಿಸೋರು ಯಾರು? ಬಸ್ ನಿಲ್ಲಿಸೋರು ಡ್ರೈವರ್ ಆದರೂ ಬಸ್ ನಿಲ್ಲಿಸು ಅಂತ ನಾವು ಕಂಡಕ್ಟರ್ಗೆ ಯಾಕೆ ಹೇಳ್ತೀವಿ? ನಮ್ಮ ಮಾತನ್ನ ಡ್ರೈವರ್ ಕೇಳಲ್ಲ. ನಾವು ಎಷ್ಟೇ ಶ್ರೀಮಂತರಿದ್ದರೂ, ಟಿಕೆಟ್ ತಗೊಂಡಿದ್ರು, ಅಲ್ಲಿ ಸ್ಟಾಪ್ ಇದ್ದರೂ ನಾವು ನಿಲ್ಲಿಸು ಅಂದರೆ ಡ್ರೈವರ್ ಬಸ್ ನಿಲ್ಲಿಸಲ್ಲ. ಕಂಡಕ್ಟರ್ ಸೀಟಿ ಹೊಡೆದ್ರೆ ಅಲ್ಲಿ ಸ್ಟಾಪ್ ಇಲ್ಲ ಅಂದರೂ ಡ್ರೈವರ್ ಗಾಡಿ ನಿಲ್ಲಿಸ್ತಾನೆ. ಹೇಗೋ ಹಾಗೆ ಭಗವಂತನಾದವನು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸೋದಕ್ಕೆ ಗುರು ಅನ್ನೋರು ಸೇತುವೆಯಾಗಿ ಕೆಲಸ ಮಾಡ್ತಾರೆ. ಅಪ್ಪ ತಂದೆ ಕಾಪಾಡುವಂತ ನಾವು ಭಗವಂತನ ಮುಂದೆ ಮೊರೆ ಇಟ್ಟಾಗ ಭಗವಂತ ಗುರುವಿನ ಹತ್ತಿರ ಪಾಸ್ ತಂದಿದ್ದಿದ್ರೆ ತಕ್ಷಣ ನಮ್ಮ ಪಾಸ್ ಮಾಡಿಬಿಡ್ತಾನೆ. ಪಾಸ್ ದೊಡ್ಡ ದೊಡ್ಡ ಆಫೀಸ್ನಾಗ ಹೋಗೋದಕ್ಕೆ ಪಾಸ್ ಇರ್ತಾವಲ್ಲ, ದೊಡ್ಡ ದೊಡ್ಡ ಪ್ರವಾಸ ಕ್ಷೇತ್ರದೊಳಗಡೆ ಹೋಗೋದಕ್ಕೆ ಪಾಸ್ ಇರ್ತಾವಲ್ಲ,
ಹಾಗೆ ಭಗವತ್ ಕೃಪೆ ನಮ್ಮ ಮೇಲೆ ಆಗಬೇಕಾದ್ರೆ ಗುರು ಅನ್ನೋ ಪಾಸ್, ಗುರು ಅನ್ನೋ ಟಿಕೆಟ್ ನಮ್ಮ ಹತ್ರ ಇರಬೇಕು. ಅಂಥ ಕೆಲಸವನ್ನು ಗುರು ಮಾಡುವುದರಿಂದ ನಮ್ಮ ಎಲ್ಲ ಐಹಿಕ ಸುಖಭೋಗಗಳಿಂದುಂಟಾಗಬಹುದಾದ ದುಃಖಗಳಿಂದ ನಮ್ಮನ್ನು ಮುಕ್ತ ಮಾಡುವ ಮಾರ್ಗ ಗುರು ತೋರಿಸೋದ್ರಿಂದ, ಆತ್ಮ ಕಲ್ಯಾಣಕ್ಕೆ ಬೇಕಾದಂಥ ಜ್ಞಾನವನ್ನು ಧಾರೆ ಎರೆಯೋದರಿಂದ, ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣಕ್ಕೂ ನಾವು ಸೇವೆ ಸಲ್ಲಿಸುವಂಥ ದೀಕ್ಷೆ ಕೊಡೋದ್ರಿಂದ ಗುರು ನಮ್ಮೆಲ್ಲರಿಗೂ ಅನಿಮಿತ್ಯ ಬಂಧು. ಗುರು ದೇವರಿಗಿಂತಲೂ ದೊಡ್ಡವನು. ದೇವರನ್ನು ತೋರಿಸುವವನೇ, ದೇವರ ಬಗ್ಗೆ ತಿಳಿಸುವವನೇ ಗುರು. ನಮ್ಮ ಹೆತ್ತ ತಾಯಿ ತಂದೆ ನಮಗೆ ಜನ್ಮ ಕೊಟ್ಟಿರ್ತಾರೆ, ಅವರು ಬಹಳ ದೊಡ್ಡವರು. ನಮ್ಮ ತಾಯಿ ತಂದೆ ಇಲ್ಲ ಅಂದರೆ ನಾವು ಜಗತ್ತನ್ನು ನೋಡೋದಕ್ಕೆ ಆಗುತ್ತಿರಲಿಲ್ಲ. ಆದರೂ ತಂದೆ ತಾಯಿಗಿಂತ ಗುರು ದೊಡ್ಡವನು ಅಂತ ಶಾಸ್ತ್ರ ಹೇಳ್ತೇವೆ. ನಿಮಗೆ ಗೊತ್ತಿರಬೇಕು, ಗ್ರೀಸ್ ದೇಶದೊಳಗಡೆ ಅಲೆಕ್ಸಾಂಡರ್ ಅಂತ ಒಬ್ಬ ಚಕ್ರವರ್ತಿ ಇದ್ದ. ಜಗದ್ವಿಜೇತ ಅಂತ ಅವನನ್ನು ಕರೀತಾರೆ, ಜಗದ್ವಿಜೇತ. ಚಿಕ್ಕ ವಯಸ್ಸಿನಲ್ಲೇ ಸೈನ್ಯವನ್ನು ಕಟ್ಟಿಕೊಂಡು ಜಗತ್ತನ್ನು ಗೆಲ್ಲಬೇಕು ಅನ್ನೋ ಆಸೆಯಿಂದ ಜಗತ್ತಿನ ಮೂಲೆ ಮೂಲೆಗೆ ಅಲೆಕ್ಸಾಂಡರ್ ಹೋಗಿದ್ದ. ಯಾವ ದೇಶದ ಮೇಲೆ ಕಣ್ಣಿಡ್ತಾನೋ ಸ್ವಲ್ಪ ಸಮಯದಲ್ಲಿ ಆ ದೇಶ ಆತನ ಚರಣದ ಕೆಳಗಡೆ ಬೀಳಬೇಕು ಅಂತ ಪರಾಕ್ರಮಿ ಆತ ಅಲೆಕ್ಸಾಂಡರ್. ಇತಿಹಾಸದಲ್ಲಿ ಅಲೆಕ್ಸಾಂಡರ್ನನ್ನು ಅಲೆಕ್ಸಾಂಡರ್ ಮಹಾಶಯ, ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೀತಾರೆ. ಅವ್ರ ಜೀವನದಲ್ಲಿ ಗುರು ಎಷ್ಟು ದೊಡ್ಡವನು ಅಂತ ತೋರಿಸುವಂಥ ಒಂದು ಘಟನೆ ನಡೀತದೆ. ಒಮ್ಮೆ ಅಲೆಕ್ಸಾಂಡರ್ನ ವಿಜಯ ಯಾತ್ರೆ ನಡೆದಿರ್ತದೆ. ವಿಜಯ ಯಾತ್ರೆ ಅಂದರೆ ಎಲ್ಲಿಯಾದರೂ ಹೋಗಿ ಗೆದ್ದು ಬಂದ ಮೇಲೆ ವಾಪಸ್ ತನ್ನ ಸಾಮ್ರಾಜ್ಯದೊಳಗಡೆ ಆತ ಗೆದ್ದು ಬಂದಿದ್ದಕ್ಕೆ ಜೈಕಾರ ಹಾಕಿ ಜನ ಸ್ವಾಗತ ಮಾಡ್ತಿರ್ತಾರೆ. ವಿಜಯ ಯಾತ್ರೆ ರಸ್ತೆಯ ಅಕ್ಕಪಕ್ಕದಲ್ಲಿ ಜನ ನಿಂತಿರ್ತಾರೆ, ಅವನಿಗೆ ಜೈಕಾರ ಹಾಕ್ತಿರ್ತಾರೆ, ಹೂವಿನ ಮಳೆ ಗರಿತಿರ್ತಾರೆ, ತಳಿರು ತೋರಣದಿಂದ ಶೃಂಗಾರ ಮಾಡಿ ನಗರವನ್ನು ಆತನನ್ನು ಸ್ವಾಗತ ಮಾಡ್ತಿರ್ತಾರೆ. ಹೀಗೆ ಒಂದ್ಸರಿ ಆತನ ವಿಜಯ ಯಾತ್ರೆ ನಡೆದಾಗ ಮೇನೆಯೊಳಗಡೆ ಕೂತಿದ್ದ ಅಲೆಕ್ಸಾಂಡರ್ ಪಟ್ಟಣದ ನಟ್ಟ ನಡುವೆ ಮೆರವಣಿಗೆ ಬಂದಾಗ ಮೇನೆ ಹೊತ್ತುಕೊಂಡ ಸೈನಿಕರಿಗೆ, ಮೇನೆ ಅಂದರೆ ಪಲ್ಲಕ್ಕಿ, ಮೇನೆ ಹೊತ್ತುಕೊಂಡ ಸೈನಿಕರಿಗೆ ಅಲೆಕ್ಸಾಂಡರ್ ತಕ್ಷಣ ಕೆಳಗಿಳಿಸೋದಕ್ಕೆ ಹೇಳ್ತಾನೆ. ಅವರು ಕೆಳಗೆ ಇಳಿಸಿದ ತಕ್ಷಣ ಆ ಗುಂಪಿನ ನಟ್ಟ ನಡುವೆ ಹೋಗಿ ಅಲೆಕ್ಸಾಂಡರ್ ಮಹಾಶಯ ಮುಪ್ಪಾನು ಮುಪ್ಪಿನಲ್ಲಿ ಇದ್ದಂಥ, ತಲೆಯೆಲ್ಲ ಕೆದರಿದಂಥ, ಬಟ್ಟೆಯೆಲ್ಲ ಮಾಸಿ ಹೋಗಿದ್ದಂಥ ಒಬ್ಬ ವಯಸ್ಸಾದ ಅಜ್ಜನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗಿಬಿಡ್ತದೆ. ಯಾರ ಮುಂದೆಯೂ ತಲೆ ತಗ್ಗಿಸಲಾರದ ಅಲೆಕ್ಸಾಂಡರ್ ಯಾರೂ ಗೊತ್ತಿರಲಾರದ ಒಬ್ಬ ಮುದುಕನಿಗೆ ನಮಸ್ಕಾರ ಮಾಡ್ತಾನಲ್ಲ, ಕೇಳೋ ಧೈರ್ಯ ಯಾರಿಗೂ ಇರೋದಿಲ್ಲ. ಮತ್ತೆ ಮೇನೆಯೊಳಗಡೆ ಕುಳಿತುಕೊಳ್ತಾನೆ. ಅರಮನೆಗೆ ಮೆರವಣಿಗೆ ಹೋಗ್ತದೆ. ಎಲ್ಲ ಆದ ಬಳಿಕ ಮಂತ್ರಿ ಧೈರ್ಯ ಮಾಡಿ ಅಲೆಕ್ಸಾಂಡರ್ನನ್ನ ಒಂದು ಪ್ರಶ್ನೆ ಕೇಳ್ತಾನೆ. ಮಹಾಶಯರೇ, ನೀವು ಜಗದ್ವಿಜೇತರು, ದೊಡ್ಡ ದೊಡ್ಡ ರಾಜ ಮಹಾರಾಜ ಚಕ್ರವರ್ತಿ ಭೂಪತಿ ಅಧಿಪತಿ ನಿಮ್ಮ ಕಾಲು ಕೆಳಗಡೆ ಬಂದು ಬೀಳ್ತಾರೆ. ಎಂದೂ ಯಾರಿಗೂ ನೀವು ತಲೆ ತಗ್ಗಿಸೋದಿಲ್ಲ. ಅಷ್ಟೇ ಏಕೆ, ನಿಮಗೆ ಜನ್ಮ ಕೊಟ್ಟ ತಂದೆ ಪಿಲಿಫ್, ಅವರ ಅಪ್ಪನ ಹೆಸರು ಪಿಲಿಫ್, ರಾಜ, ಮ್ಯಾಸಿಡೋನಿಯಾದ ರಾಜ, ನಿಮಗೆ ಜನ್ಮ ಕೊಟ್ಟ ತಂದೆಗೂ ನಮಸ್ಕಾರ ಮಾಡಲಾರದ ನೀವು ಸಾಮಾನ್ಯ ಮುದುಕನಿಗೆ ಯಾಕೆ ನಮಸ್ಕಾರ ಮಾಡಿದ್ರಿ? ಅವರು ಯಾರು ಅಂತ ಕೇಳ್ತಾರೆ. ಪ್ರವಚನ ಮುಗ್ಯಾಕೆ ಬಂದ್ರೂ ಸುಮ್ಮನೆ ಕುಂಡ್ರಿ ಅಂತಾನೆ ಹೇಳೋದು. ಮುಗಿಸ್ರಿ, ನಿಮ್ದೊಂದು 10 ನಿಮಿಷ ಟೈಮ್ ತಗೊಂಡು ನಿಮ್ದು ಮುಗಿಸ್ಬಿಡ್ರಿ. ನಂತರ ಸಮಯ ಇದ್ರೆ ಅಪ್ಪವ್ರಿಗೆ ಹೇಳಕ್ಕೆ ಹಚ್ಚು. ಏನ್ರಿ
ಗಲಾಟೆ ಮಾಡಬಾರ್ದು. ದೇವರೇ ಕಾಪಾಡಬೇಕು. ಚಲ ಮ್ಯಾಸಿಡೋನಿಯಾಕ್ಕೆ ಹೋಗು. ಅವ ಕೇಳ್ತಾನೆ, ಇದು ಭಾಳ ಕೆಟ್ಟ, ಇದು ನಮ್ಮ ಪಾಡಿಗೆ ನಾವು ನಿಮ್ಮ ಪಾಡಿಗೆ ನೀವು ಮಾತಾಡೋದು ಬಾಜಾರ್ ಅಷ್ಟ, ಸಂತ್ಯಾಗದು ಚಲೋ, ಇದು ಸಂತ್ಯ ಅಲ್ಲಿದು, ಇದು ಸತ್ಸಂಗ. ಸತ್ಸಂಗದೊಳಗಡೆ ಶಾಂತ ವಾತಾವರಣ ಇತ್ತು ಅಂದರೆ ಮಹಾತ್ಮರದ ಕೃಪಾ ಪ್ರವಾಹ ಹರಿತದೆ. ಹಂಗೆಲ್ಲ ಅದು ಗದ್ರ 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 ಆಗಬಾರ್ದು. ಚಾಲು ಮಾಡಲು ಇನ್ನೊಂದು 10 ನಿಮಿಷ ಕೊಡ್ಬೇಕು ಟೈಮ್. ಹಂಗಮ್ಮ ಆಮೇಲೆ ನೀವು ಸುಮ್ಮ ಕೊಡ್ರಿ. ವಜ್ಜೆ ಭಾಳ ಕಷ್ಟ ಇದೆ. ನಿಮ್ಗೆ ಇದ್ರದ್ದು ಮಹತ್ವ ಗೊತ್ತಾಗ್ಬೇಕು. ಅವರೆಲ್ಲ ಅಪ್ಪಾಜಿಯವರು ಎಷ್ಟು ಬೇಡಿಕೆ ಇದ್ದರು ಅಷ್ಟೆಲ್ಲ ಬಿಟ್ಟು ಇಲ್ಲಿ ಬಂದಿರ್ತಾರೆ. ಆಮೇಲೆ ನಾವು ಎಂಥ ವಾತಾವರಣ ನಿರ್ಮಾಣ ಮಾಡಿಕೊಡ್ಬೇಕು ಹೇಳ್ರಿ. ಸುಮ್ಮನೆ ಕುಂತು ರೂಢಿನ ಇಲ್ಲಿ ಇದೋ ಒಂದು ಚಾನ್ಸ್ ಸಿಕ್ಕಿರ್ತಿದ್ರೆ ಶಿವರಾತ್ರಿ ಉಣೆ ಪಣೆ ಹೋಗಿರಂಗಿಲ್ರಿ, ಇಲ್ಲೇ ಎಲ್ಲ ಮುಗಿಸ್ಕೊಂಡು ಬಿಡ್ತಾರೆ. ನೀವು ಇನ್ನೊಮ್ಮೆ ಹಿಂಗೆ ಮಾತಾಡಿದ್ರೆ ನಾನು ಮಾತಾಡೋದು ಬಂದ್ ಮಾಡಿಬಿಡ್ತೇನೆ. ಮುಂದೆ ಅಪ್ಪವ್ರು ಮಾತಾಡ್ತಾರೆ. ಮಂತ್ರಿ ಕೇಳಿದ ಅಲೆಕ್ಸಾಂಡರ್ಗೆ, ಮಹಾಶಯರೇ, ಹೆತ್ತ ನಿಮ್ಮ ತಂದೆಗೆ ಯಾರು ನಿನಗೆ ಕಿರೀಟ ಕೊಟ್ಟರೋ, ಸಾಮ್ರಾಜ್ಯ ಕೊಟ್ಟರೋ, ಸಾಮ್ರಾಟ ಅನ್ನೋ ಭಿಕ್ಷೆ ಕೊಟ್ಟರೋ, ಅಂತಹ ತಂದೆಗೆ ನಮಸ್ಕಾರ ಮಾಡಲಾರದಂಥ ನೀವು ಯಾರೋ ಒಬ್ಬ ವಯಸ್ಸಾದ ಮುದುಕನಿಗೆ ನಮಸ್ಕಾರ ಮಾಡಿದ್ರಲ್ಲ, ಯಾಕೆ, ಅವ್ರು ಯಾರು ಅಂತ ಕೇಳಿದ. ಅವಾಗ ಅಲೆಕ್ಸಾಂಡರ್ ಮಹಾಶಯ ಹೇಳ್ತಾನೆ, ಅವ್ರು ಯಾರು, ನಾನು ಯಾಕೆ ನಮಸ್ಕಾರ ಮಾಡಿದೆ ಅಂದರೆ, ಅವರು ನನಗೆ ಅರಿವು ಕೊಟ್ಟ ಗುರು. ಅವರಿಗೆ ನಾನು ಯಾಕೆ ನಮಸ್ಕಾರ ಮಾಡಿದೆ ಅಂದರೆ, ಅರಿವು ಕೊಟ್ಟ ಗುರು ಜನ್ಮ ಕೊಟ್ಟ ತಂದೆಗಿಂತ ದೊಡ್ಡವನು. ಅಲೆಕ್ಸಾಂಡರ್ನ ಮಾತಿದು. My father Philip gave me a birth, gave me a life imperishable, whereas my guru, my preceptor Aristotle gave me a life imperishable. My father gave me a life perishable. My guru, my preceptor gave me a life imperishable. My father brought me to the earth from the heaven, whereas my guru lift me to the heaven from the earth. ಕೇಳು ಮಂತ್ರಿ, ನಾನು ಯಾಕೆ ಗುರುವಿಗೆ ನಮಸ್ಕಾರ ಮಾಡಿದೆ ಗೊತ್ತೇನು? ನಮ್ಮ ಅಪ್ಪ ನನಗೆ ಅಶಾಶ್ವತವಾದ ಜನ್ಮವನ್ನು ಕೊಟ್ಟ, ನಶ್ವರವಾಗಿ ಹೋಗುವಂಥ ಶರೀರವನ್ನು ಕೊಟ್ಟ. ನಮ್ಮ ಗುರು ತಾಯಿ ಶಾಶ್ವತವಾದ ಜ್ಞಾನವನ್ನು ಧಾರೆ ಎರೆದ. ನಮ್ಮ ತಂದೆ ನನ್ನನ್ನ ಮೇಲಿನಿಂದ ಸ್ವರ್ಗದಿಂದ ಭೂಮಿಗೆ ತಂದರೆ, ನನ್ನ ಗುರು ತಾಯಿ ನನ್ನನ್ನ ಭೂಮಿಯಿಂದ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ತಂದೆಗಿಂತ ದೊಡ್ಡವನು ಗುರು ಅಂತ ಅಲೆಕ್ಸಾಂಡರ್ ಹೇಳ್ತಾನೆ. ಆದ್ದರಿಂದಲೇ ಗುರುವಿಗೆ ಅನಿಮಿತ್ಯ ಬಂಧು, ಭವಸಾಗರದಿಂದ ನಮ್ಮನ್ನ ಪಾರು ಮಾಡುವಂಥ ಗಾರುಡಿಗ ಅಂತ ಕರೀತಾರೆ. ಅಂಥ ಗುರುವಿನ ಆಶ್ರಯ ನಮ್ಮೆಲ್ಲರಿಗೂ ಬೇಕು. ಮೊನ್ನೆ ಅಪ್ಪಾಜಿಯವರು ಹೇಳ್ತಾ ಇದ್ರಲ್ಲ, ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಗತಿ ಯಾರೇ. ಅಕಸ್ಮಾತ್ ಭಗವಂತಗೇನಾದರೂ ನಮ್ಮ ಮೇಲೆ ಮುನಿಸು ಬಂತು ಅಂದರೆ, ಭಗವಂತನ ಅವಕೃಪೆಗೆ ನಾವು ಒಳಗಾದೆವು ಅಂದರೆ ನಮ್ಮನ್ನು ಕಾಯುವುದಕ್ಕೆ ಗುರು ಬರ್ತಾನೆ. ಗುರುವಿನ ಅವಕೃಪೆಗೆ ನಾವು ಒಳಗಾದರೆ ಭಗವಂತನಿಗೂ ನಮ್ಮನ್ನು ಕಾಯುವುದಕ್ಕಾಗೋದಿಲ್ಲ. ಅಂಥ ಶಕ್ತಿ ಇತಿಹಾಸದಲ್ಲಿ, ಪುರಾಣದಲ್ಲಿ, ಚರಿತ್ರೆಯಲ್ಲಿ, ವರ್ತಮಾನದಲ್ಲಿ ಗುರುವಿನ ಅನುಗ್ರಹದಿಂದ ಏನೇನಾಗಿದೆ ಅನ್ನೋದನ್ನು ನೋಡಿದರೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆಗುತ್ತೆ. ಅಂಥ 2 ರೀತಿಯ ಗುರುಗಳು ನಮಗೆ ಉಪಲಬ್ಧ ಇರ್ತಾರೆ. ಒಂದು ನರರೂಪದಲ್ಲಿ ಇರುವಂಥ, ಗುರು ರೂಪದಲ್ಲಿ ಬರುವಂಥ ಗುರುಗಳು, ಮತ್ತೊಂದು ನಿಸರ್ಗದ ರೂಪದಲ್ಲಿ ಇರುವಂಥ
ಮೌನ ಗುರುಗಳು. ನಿಸರ್ಗದಲ್ಲಿ ಬರುವಂಥ ಭೂಮಿ ಅಂದರೆ ಮಣ್ಣು, ಆಕಾಶ ಅಂದರೆ ಮುಗಿಲು, ಗಾಳಿ, ನೀರು, ಬೆಂಕಿ ಒಂದೊಂದು ಪಾಠವನ್ನು ನಮ್ಮ ಜೀವನಕ್ಕೆ ಕಲಿಸ್ತವೆ. ಅವು ಕಲಿಸುವ ಪಾಠವನ್ನು, ಮೌನವಾಗಿ ತಿಳಿಸುವ ಸಂದೇಶವನ್ನು ನಾವು ಶ್ರದ್ಧೆಯಿಂದ ಶಿಷ್ಯವೃತ್ತಿಯ ಮೂಲಕ ಸ್ವೀಕಾರ ಮಾಡಿ ಪಾಲನೆ ಮಾಡಿಬಿಟ್ರೆ ಅತ್ಯಂತ ಆನಂದದ ಸಂತೋಷದ ಜೀವನವನ್ನು ಕಳೆಯುವುದಕ್ಕೆ ಸಾಧ್ಯ ಇದೆ. ನಾವೇನು ನಮ್ಮ ಜೀವನದಲ್ಲಿ ಕಷ್ಟಗಳಿದ್ದಾವೆ, ಸಂಕಟಗಳಿದ್ದಾವೆ, ಅಡಚಣೆಗಳಿದ್ದಾವೆ ಅಂತ ಹೇಳ್ತೇವೋ, ಇಂಥ ಕಷ್ಟ, ಸಂಕಟ, ಅಡಚಣೆಗಳು ನಿಸರ್ಗಕ್ಕಿಲ್ಲಿ. ನಿಸರ್ಗ ಎಲ್ಲ ಅಡಚಣೆಗಳನ್ನು ಮೆಟ್ಟಿ ನಿಂತು ಮುಂದುವರಿಯೋದನ್ನು ನಮಗೆ ಮೌನವಾಗಿ ತಿಳಿಸಿಕೊಡುತ್ತದೆ. ಅಂಥ ಇನ್ನಿಬ್ಬರು ಗುರುಗಳ ಬಗ್ಗೆ ಇವತ್ತು ನಾವು ಚಿಂತನೆ ಮಾಡೋಣ. ದತ್ತಾತ್ರೇಯ ಗುರುಗಳು ನಿಸರ್ಗದ ಒಂದೊಂದೇ ಅಂಶಗಳನ್ನು ಗಮನಿಸ್ತಾ ಹೋಗ್ತಾ ಇದ್ರು. ಭೂಮಿ ನೋಡಿದ್ರು, ಒಂದು ಜ್ಞಾನ ಸಿಕ್ತು. ಆಕಾಶ ನೋಡಿದ್ರು, ಒಂದು ಹೊಸ ಮಾಹಿತಿ ಸಿಕ್ತು. ಹಾಗೆ ನೀರು ನೋಡಿದ್ರು, ಗಾಳಿ ನೋಡಿದ್ರು, ಬೆಂಕಿ ನೋಡಿದ್ರು, ಒಂದೊಂದು ಹೊಸ ಪಾಠ ಸಿಕ್ತು. ಹೊತ್ತಾಯಿತು, ಕತ್ತಲಾಗಿತ್ತು, ಸ್ವಲ್ಪ ಎಲ್ಲ ಕಡೆ ಕತ್ತಲ ಆವರಿಸಿತು. ಆಗ ಅವ್ರ ಲಕ್ಷ್ಯ ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿದ್ದಂಥ ಚಂದ್ರನ ಕಡೆಗೆ ಹೋಯಿತು. ಚಂದ್ರನನ್ನು ನೋಡಿ ಗುರುಗಳಿಗೆ ಅನಿಸ್ತು, ಅಯ್ಯೋ, ಚಂದ್ರ ಎಂಥ ಶ್ರೇಷ್ಠ ಪಾಠವನ್ನು ಕಲಿಸ್ತಾನಲ್ಲ. ಚಂದ್ರನ ಒಳಗಡೆ 15 ಕಲೆಗಳಿದಾವೆ. ಕಲೆ ಅಂದರೆ ಅಂಶ. ಒಂದೊಂದೇ ಕಲೆ ಕಡಿಮೆ ಆಗ್ತಾ ಹೋದ ಹಾಗೆ 15ನೇ ಕಲೆ ಮುಗಿದು 16ನೇ ಕಲೆಗೆ ಚಂದ್ರ ಇಲ್ಲವಾಗುತ್ತಾನೆ, ಕ್ಷೀಣ ಆಗುತ್ತಾನೆ. ಅದಕ್ಕೆ ಅಮಾವಾಸ್ಯೆ ಅಂತ ಕರೀತಾರೆ. ಅದನ್ನು ಕೃಷ್ಣ ಪಕ್ಷ ಅಂತ ಕರೀತಾರೆ. ಅಲ್ಲಿಂದ ಮತ್ತೆ ಒಂದೊಂದೇ ಕಲೆಯನ್ನು ತುಂಬಿಕೊಳ್ತಾ 15 ಕಲೆಗಳಾಗ್ತವೆ. ಪೂರ್ಣ ಚಂದ್ರ ಪ್ರಕಟ ಆಗ್ತಾನೆ. ಅದನ್ನು ಪೌರ್ಣಿಮೆ ಅಂತ ಕರೀತೇವೆ, ಅದನ್ನು ಶುಕ್ಲ ಪಕ್ಷ ಅಂತ ಕರೀತೇವೆ. ಹೀಗೆ ಚಂದ್ರ ಹುಟ್ಟೋದು, ಬೆಳೆಯೋದು, ಪೂರ್ಣ ಆಗೋದು, ಕ್ಷೀಣ ಆಗೋದು, ಕಡಿಮೆ ಆಗೋದು, ಕೊನೆಗೆ ಇಲ್ಲದಂಗೆ ಆಗೋದು. ಇದನ್ನು ನೋಡಿ ಗುರುಗಳಿಗೆ ಅನಿಸ್ತು, ಓಹೋ, ಇದರಿಂದ ನಾವು ಏನೇನೋ ಕಲಿಯೋದಿದೆ. ಹೀಗೆ ಚಂದ್ರ ಹುಟ್ಟೋದು, ಬೆಳೆಯೋದು, ಪೂರ್ಣ ಆಗೋದು, ಕ್ಷೀಣ ಆಗೋದು, ಇಲ್ಲದಂತ ಆಗೋದ್ರೊಳಗಡೆ 2 ಸತ್ಯಗಳಿದ್ದಾವೆ. ಒಂದು ಕಾಣಿಸುವಂಥ ಸತ್ಯ, ಮತ್ತೊಂದು ನಿತ್ಯ ಸತ್ಯ. ಕಾಣಿಸುವ ಸತ್ಯ ಏನು? ನಮಗನಿಸ್ತದೆ, ಚಂದ್ರ ಹುಟ್ಟಿದ, ಚಂದ್ರ ಕ್ಷೀಣ ಆದ, ಚಂದ್ರ ವೃದ್ಧಿಯಾದ, ಚಂದ್ರ ಪೂರ್ಣ ಆದ, ಚಂದ್ರ ಲುಪ್ತನಾದ. ಚಂದ್ರ ಕಾಣಿಸದೇ ಇರೋ ಹಾಗೆ ಕಲೆ ಕೆಲಸ ಮಾಡುತ್ತೆ ವಿನಃ, ಅಂಶ ಕೆಲಸ ಮಾಡುತ್ತೆ ವಿನಃ, ಚಂದ್ರ ಯಾವತ್ತೂ ಹುಟ್ಟಲ್ಲ, ಕ್ಷೀಣ ಆಗಲ್ಲ, ವೃದ್ಧಿ ಆಗಲ್ಲ. ಚಂದ್ರ ಕ್ಷೀಣ ಆಗಲ್ಲ, ಚಂದ್ರ ಪೂರ್ಣನೇ ಇರ್ತಾನೆ. ಚಂದ್ರನ ಮೇಲೆ ಕಲೆ ಕ್ಷೀಣ ಆಗ್ತಾ ವೃದ್ಧಿ ಆಗ್ತಾ ಇರ್ತದೆ. ಇದನ್ನು ನೋಡಿ ನಾವು ಏನು ಕಲಿಬೇಕು ಅಂದರೆ, ಹೇಗೆ ಚಂದ್ರನಿಗೆ ಕ್ಷೀಣ ವೃದ್ಧಿ ಇದೆಯೋ ಹಾಗೆ ಮನುಷ್ಯರಾದ ನಮಗೂ ಕೂಡ ಸುಖ ದುಃಖ ಅನ್ನೋದು ಇರೋದೇ. ಒಂದು ವಚನದೊಳಗಡೆ ಸಿದ್ದರಾಮೇಶ್ವರರು ಉಲ್ಲೇಖ ಮಾಡ್ತಾರೆ, ಚಂದ್ರನು ಗಂಗೆಯ ತಡಿಯಲ್ಲಿದ್ದಡೇನು ಕಲಂಕ ಬಿಡದಾಯಿತ್ತಯ್ಯ. ಚಂದ್ರ ಇರೋದು ಎಲ್ಲಿ? ಗಂಗೆಯ ಪಕ್ಕದೊಳಗಡೆ. ಆದರೂ ಚಂದ್ರನಿಗೆ ಶಾಪ ಬಿಟ್ಟಿಲ್ಲ. ಚಂದ್ರನಿಗೆ ಶಾಪ ಬಿಟ್ಟಿಲ್ಲ, ಕಷ್ಟ ಬಿಟ್ಟಿಲ್ಲ ಅಂದರೆ ಸಾಮಾನ್ಯರಾದ ನಮ್ಮ ಪಾಡೇನು? ಹೇಗೆ ಚಂದ್ರ ಕ್ಷೀಣ ಆದಾಗಲೂ ಹಾಗೆ ಇರ್ತಾನೋ, ವೃದ್ಧಿ ಆದಾಗಲೂ ಹಾಗೆ ಇರ್ತಾನೋ, ಮೂಲ ಸ್ವರೂಪದಲ್ಲಿ ಬದಲಾವಣೆ ಆಗೋದಿಲ್ವೋ, ಹಾಗೆ ಮನುಷ್ಯರಾದ ನಾವು ಕಷ್ಟ ಬಂದಾಗಲೂ ಒಂದೇ ರೀತಿ ಇರಬೇಕು, ಸುಖ ಬಂದಾಗಲೂ ಒಂದೇ ರೀತಿ ಇರಬೇಕು. ನಾವು ಸುಖ ಬಂದಾಗ ಹಿಗ್ತೀವಿ, ಕಷ್ಟ ಬಂದಾಗ
ಕುಗ್ಗುತ್ತೀವಿ. ಸುಖ ಬಂತು ಅಂದ್ರೆ ದೇವ್ರನ್ನ ಕೊಂಡಾಡ್ತೀವಿ, ಅಡಚಣೆ ಬಂತು ಅಂದ್ರೆ ದೇವ್ರನ್ನ ಜಾಲಾಡಿ ಬಿಡ್ತೀವಿ. ಏನ್ ಬೇಕಾದಂತೀವಿ ದೇವರಿಗೆ ಕಣ್ಣೇ ಕಾಣೋದಿಲ್ಲ, ದೇವರಿಗೆ ಕರುಣಾನೇ ಇಲ್ಲ, ದೇವರಿಗೆ ನಮ್ಮ ಮೇಲೆ ದಯಾನೇ ಇಲ್ಲ. ಎಷ್ಟು ಬೇಡಿಕೊಂಡ್ವಿ, ಎಷ್ಟು ನಡ್ಕೊಂಡ್ವಿ, ಎಷ್ಟು ಕೊಟ್ವಿ, ಎಷ್ಟು ನೀಡಿದ್ವಿ ಅಂತೀವಿ ಅನ್ನೋದಿಲ್ಲ. ದೇವರಿಗೆ ಅಂತೀವಿ. ಕಣ್ಣು ಮುಚ್ಚಿ ಕುಂತು ಬಿಟ್ಟ, ಏನು ಮನೆ ಮುಂದೆ ಬಂದು ನಿಂದಿರ್ಬೇಕಾ ದೇವ್ರಿಗೆ ಅಂತೀವಿಲ್ಲ ನಾವು. ಮನೆಯಾಗಿಂದ ಒಂದು ಸಣ್ಣ ದನ, ಸಣ್ಣ ಕರ, ಸಣ್ಣ ಎಮ್ಮೆ ತಪ್ಪಿ ಒಂದು ದಿನ ಹಾಲು ಕೊಡ್ಲಿಲ್ಲ ಅಂದ್ರೆ ದೇವ್ರಿಗೆ ಶಾಪ ಹಾಕ್ತೀವಿ ನಾವು, ಹಾಕಲ್ಲ? ಅದೇ ಎಮ್ಮೆ 2 ಲೀಟರ್ ಹಾಲು ಕೊಟ್ಟಾಗ ದೇವರಿಗೆ ಶಾಬಾಷ್ಗಿರಿ ಕೊಡಲ್ಲ ನಾವು. ಅವಾಗ ಯಾರಿಗೆ ಶಾಬಾಷ್ಗಿರಿ ಕೊಡ್ತೀವಿ? ಮಾಲಕರು ಶಿಸ್ತು ಮೇವು ತಂದು ಹಾಕಿದ್ರು ಅಂತ ಎಮ್ಮೆ ಹಾಲು ಕೊಡ್ತಂತೆ. ಸುಖ ಆದ್ರೆ ಬೇರೆ ಶಾಬಾಷ್ಗಿರಿ, ದುಃಖ ಬಂದ್ರೆ ಬೇರೆಯವರಿಗೆ ನಿಂದ ಮಾಡ್ತೀವಿ. ಹಿಂಗೆ ಮಾಡಬಾರ್ದು ಅಂತ ಹೇಳ್ತಾರೆ ಗುರುಗಳು. ಯಾಕೆ? ಒಂದೇ ರೀತಿ ಇರ್ಬೇಕು. ಅವರಂತಾರೆ, ಚಂದ್ರ ಹೆಂಗ ಕ್ಷೀಣ ಆದರೂ ಒಂದು ದಿನ ಮತ್ತು ಪೂರ್ಣ ಆಗಕ್ಕೆ ಅವಕಾಶ ಇದೆಯೋ ಹಾಗೆ ಮನುಷ್ಯನಿಗೆ ಎಂಥದ್ದೇ ಸಮಸ್ಯೆ ಬಂದರೂ ಶಾಶ್ವತವಾಗಿ ಉಳಿಯಲ್ಲ. ಎಷ್ಟು ಚಂದಿದೆ ಕೇಳಿಸ್ಕೊಳ್ಳಿ. ಎಷ್ಟು ಬೇಕಾದಷ್ಟು ದೊಡ್ಡ ಸಮಸ್ಯೆ ಬರಲಿ, ಅಡಚಣೆ ಬರಲಿ, ಯಾವ ಸಮಸ್ಯೆ ಶಾಶ್ವತವಾಗಿ ಉಳಿತದೆ ಹೇಳಿ? ಕಷ್ಟ ಮನುಷ್ಯನಿಗೆ ಬರೋದೇ, ಅಡಚಣೆ ಮನುಷ್ಯನಿಗೆ ಬರವೇ. ಅಡಚಣೆಗೆ ಮನುಷ್ಯ ಬೆನ್ನು ಕೊಡಬಾರ್ದು, ಅಡಚಣೆಗೆ ಮನುಷ್ಯ ಅಂಜಬಾರ್ದು. ಇಂದಿರೋ ಅಡಚಣೆ ನಾಳೆ ಇರಲ್ಲ. ಇಂದಿರೋ ಧೈರ್ಯ ನಾವು ನಾಳೆ ಕಳ್ಕೊಂಡ್ರೆ, ಅಡಚಣೆ ಪಾರ ಆದ್ಮೇಲೆ ನಾವು ಧೈರ್ಯನೇ ಇಲ್ಲ ಅಂದ್ರೆ ಜೀವನ ನಡೆಸೋದು ಹೆಂಗೆ? ಹಾಗೆ ನಾವು ಸಮಸ್ಯೆಗಳನ್ನ, ಸವಾಲುಗಳನ್ನ, ಜಂಜಾಟಗಳನ್ನ ಅತ್ಯಂತ ಧೈರ್ಯದಿಂದ, ಸಂತೋಷದಿಂದ ಸ್ವೀಕಾರ ಮಾಡುವಂಥ ಮನೋಭೂಮಿಕೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ಅನ್ನೋದನ್ನು ಚಂದ್ರನನ್ನು ನೋಡಿ ಕಲಿಬೇಕು. ಆಯಿತು, ಚಂದ್ರ ಬೆಳಗುತ್ತಿದ್ದ, ಹೊಳೆಯುತ್ತಿದ್ದ, ಚಂದ್ರನನ್ನು ನೋಡಿ ಗುರುಗಳು ಕಲಿತರು, ತಿಳ್ಕೊಂಡ್ರು, ಬೆಳಕು ಹರಿತು. ಯಾವಾಗ ಬೆಳಕು ಹರಿತೋ ಪೂರ್ವ ದಿಕ್ಕಿನೊಳಗಡೆ ಭಗವಂತ ಹಚ್ಚಿದ ಸುಂದರವಾದ ದೀಪ ಸೂರ್ಯ ಪ್ರಕಾಶ ನೀಡೋದಕ್ಕೆ ಪ್ರಾರಂಭ ಮಾಡಿದ. ಸೂರ್ಯ, ಚಂದ್ರ ಭಗವಂತ ಹೊತ್ತಿಸಿದ ದೀಪಗಳು. ಸೂರ್ಯನನ್ನು ನೋಡಿ ಗುರುಗಳಿಗೆ ಅನಿಸ್ತು, ಚಂದ್ರ ಹೇಗೆ 10 ಪಾಠಗಳನ್ನು ಕಲಿಸ್ತಾನೋ ಹಾಗೆ ಸೂರ್ಯನೂ 10 ಪಾಠಗಳನ್ನು ಕಲಿಸ್ತಾನೆ. ಸೂರ್ಯ, ರವಿ ಲೋಕಕ್ಕೆ ಬೀಜ, ಲೋಕದ ಚೇಷ್ಟೆಗೆ ಬೀಜ. ಅಕ್ಕಮಹಾದೇವಿಯವರು ವಚನದಲ್ಲಿ ಉಲ್ಲೇಖ ಮಾಡ್ತಾರೆ. ಲೋಕದ ಚೇಷ್ಟೆಗೆ ರವಿ ಬೀಜ. ಎಷ್ಟು ಚಂದ ವಚನ. ಇಡೀ ಜಗತ್ತಿನ ಎಲ್ಲ ಕಾರ್ಯಕಲಾಪಗಳು ನಡೆಯೋದೇ ಸೂರ್ಯ ಹುಟ್ಟಿದ ಮೇಲೆ, ಅಂದ್ರೆ ಬೆಳಕು ಹರಿದ ಮೇಲೆ. ಸೂರ್ಯನ ದರ್ಶನ ಆಯ್ತು, ಸೂರ್ಯ ಬರ್ತಾನೆ ಅಂತ ಗೊತ್ತಾಯ್ತು, ಗೂಡಿನೊಳಗಡೆ ಮಲಗಿದ ಪಕ್ಷಿಗಳು ಹಾಡ್ತಾ ಹಾಡ್ತಾ ಹೊರಗೆ ಹಾರ್ತವೆ. ನಿದ್ದೆ ಮಾಡ್ತಾ ಇದ್ದ ಜೀವ ಸಂಕುಲ ಎದ್ದು ಕೆಲಸಕ್ಕೆ ನಿಲ್ಲುತ್ತದೆ. ಪರದೆ ಸರಿಸಿ ಮಬ್ಬು ಗತ್ತಲೆಯೊಳಗೆ ಮಲಗಿದ ಜಗತ್ತು ತನ್ನ ಕೆಲಸ ಕಾರ್ಯವನ್ನು ಮತ್ತೆ ಆರಂಭಿಸ್ತದೆ. ಸೂರ್ಯ ಸನ್. ಲೋಕದ ಚೇಷ್ಟೆಗೆ, ಲೋಕದ ಕೆಲಸಕ್ಕೆ ರವಿ ಬೀಜ. ರವಿ ಬಂದ, ಸೂರ್ಯ ಬಂದ, ಭಾನು ಬಂದ, ದಿನಕರ ಬಂದ, ಆದಿತ್ಯ ಬಂದ, ಜಗತ್ತಿನ ಕೆಲಸ ಎಲ್ಲ ಪ್ರಾರಂಭ. ಅಂಥ ಸೂರ್ಯನಿಂದಲೂ ನಾವು ಒಂದು ಪಾಠ ಕಲಿಬೇಕು ಅಂತ ಅವ್ರು ಹೇಳ್ತಾರೆ. ಏನ್ ಪಾಠ? ಸೂರ್ಯ ತನ್ನ ಶಕ್ತಿಯಿಂದ, ತನ್ನ ಉಷ್ಣತೆಯಿಂದ ಭೂಮಿಯ ಮೇಲಿನ ನೀರನ್ನ ಹೀರ್ತಾನೆ. ಬಹಳ ಪಾಠಗಳಿದಾವೆ, ಒಂದೇ ಪಾಠ ಹೇಳೋದು. ಸೂರ್ಯ ಭೂಮಿಯ ಮೇಲೆ ನದಿ, ಕೆರೆ, ಜರಿ, ಸರೋವರ, ಸಾಗರ, ಎಲ್ಲೆಲ್ಲೋ ವಿಶಾಲವಾಗಿ ಹರಡಿರುವಂತಹ ಜಲರಾಶಿಯನ್ನ, ನೀರನ್ನ ಹೀರ್ತಾನೆ. ಹೀರಿ ಸಂಗ್ರಹ ಮಾಡಿ ಇಟ್ಕೊಳ್ತಾನೆ, ಕೂಡಿಟ್ಕೊಳ್ತಾನೆ. ಭೂಮಿಯ ಮೇಲಿನ ನೀರನ್ನ ಹೀರಿ ಸಂಗ್ರಹ ಮಾಡಿ ಇಟ್ಟುಕೊಂಡ ಸೂರ್ಯ
ಕಾಲ ಕಾಲಕ್ಕೆ ವಾಪಸ್ ಮಳೆಯಾಗಿ ಸುರಿಸಿ ಭೂಮಿಗೆ ಕೊಟ್ಟು ಬಿಡ್ತಾನೆ. ಅಲ್ಲ, ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ, ಭೂಮಿ ಮೇಲಿರುವಂಥ ನೀರು ಆವಿಯಾಗಿ ಮುಗಿಲು ಸೇರಿದ ಮೇಲೆ ವಾಪಸ್ ಕೆಳಗೆ ಇಳಿಲಿಲ್ಲ ಅಂದರೆ ಭೂಮಿ ಬದುಕೋಕ್ಕಾಗುತ್ತೇನು? ವಿಚಾರ ಮಾಡಿ. ಸೂರ್ಯ ಕೆರೆಯೊಳಗಡೆನೋ, ಹಳ್ಳದೊಳಗಡೆನೋ, ನದಿಯೊಳಗಡೆನೋ, ಕೊಳ್ಳದೊಳಗಡೆನೋ ಇರೋ ನೀರನ್ನ ಹೀರ್ತಾನೆ. ಪ್ರತಿ ಕ್ಷಣ ಈ ಕೆಲಸ ನಡೆದಿರುತ್ತದೆ. ಪ್ರತಿ ಕ್ಷಣ ನಮ್ಮ ಕಣ್ಣಿಗೆ ಕಾಣಲ್ಲ. ನಮಗೆ ಗೊತ್ತಾಗಲಾರದ ಹಾಗೆ ಭೂಮಿಯಿಂದ ನೀರನ್ನು ಹೀರಿದ ಸೂರ್ಯ ನಮಗೆ ಗೊತ್ತಾಗಲಾರದ ಹಾಗೆ ಭೂಮಿಗೆ ತಂದು ನೀರನ್ನು ಕೊಡ್ತಾನೆ. ನಮಗೆ ಹೇಳಿ ಕೊಡ್ತಾನ, ನಮಗೆ ಹೇಳಿ ತಗೋತಾನ. ಇದನ್ನ ಸೂರ್ಯನಿಂದ ಹೊಸ ಪಾಠ ಅಂತ ತಿಳ್ಕೊಂಡ್ರು. ಏನು ಪಾಠ? ಒಂದು ಸಂಗ್ರಹ ಮಾಡೋದು, ಮತ್ತೊಂದು ವಿನಿಯೋಗ ಮಾಡೋದು. ನಾವು ಮನುಷ್ಯರಾದವರು ನಮ್ಮ ಸಾಮರ್ಥ್ಯ, ನಮ್ಮ ಕೌಶಲ್ಯ, ನಮ್ಮ ಇಂದ್ರಿಯ, ನಮ್ಮ ದೇಹಗಳನ್ನು ಸಾಧನಗಳನ್ನಾಗಿ ಮಾಡಿ ಸಂಪತ್ತನ್ನು ಸಂಗ್ರಹಿಸಬೇಕು, ದುಡಿಬೇಕು, ಗಳಿಸಬೇಕು. ದುಡಿದು ಗಳಿಸಿ ಉಳಿಸಿದ್ದನ್ನ ಸಮಯಕ್ಕೆ ಉಚಿತವಾಗಿ ವಿನಿಯೋಗ ಮಾಡಬೇಕು. ಇಡೀ ಆಯುಷ್ಯ ಪೂರ್ತಿ ದುಡಿದು ಗಳಿಸಿದ್ದು ಉಳಿಸಿದ್ದನ್ನ ಸರಿಯಾದ ಸಮಯಕ್ಕೆ ವಿನಿಯೋಗ ಮಾಡಲಿಲ್ಲ, ಬಳಸಿಕೊಳ್ಳಿಲ್ಲ ಅಂದರೆ ವ್ಯರ್ಥ ಆಗಿಬಿಡ್ತದೆ. ಹಾಗೆ ಸೂರ್ಯ ಹೇಗೆ ನೀರನ್ನು ಸಂಗ್ರಹಿಸಿ ವಿನಿಯೋಗ ಮಾಡ್ತಾನೋ, ಮನುಷ್ಯರಾದ ನಾವು ಶ್ರಮವಹಿಸಿ ದುಡಿಬೇಕು, ವಿವೇಕ ಬಳಸಿ ಉಪಯೋಗಿಸಬೇಕು. ದುಡಿಬೇಕು, ಶ್ರಮ ಹಾಕಿ ದುಡಿಬೇಕು. ನಾವು ದುಡಿಲಿಲ್ಲ ಅಂದರೆ ಜೀವನ ನಡೆಯಲ್ಲ. ದುಡಿದು ಜೀವನ ನಡೆಸೋ ಕಾಲಕ್ಕೆ ಗಳಿಸಿದ್ದನ್ನ, ಉಳಿಸಿದ್ದನ್ನ ವಿವೇಕ ಬಳಸಿ ವಿನಿಯೋಗಿಸಬೇಕು. ಯಾವುದಕ್ಕೆ ಉಪಯೋಗಿಸಬೇಕು, ಯಾವಾಗ ಉಪಯೋಗಿಸಬೇಕು ಅನ್ನೋದು ಬುದ್ಧಿವಂತಿಕೆ. ಸೂರ್ಯ ಏಕಾಏಕಿ ಯಾವಾಗ ಬೇಕಾವಾಗ ಸಂಗ್ರಹಿಸಿದ ನೀರನ್ನ ಭೂಮಿ ಮೇಲೆ ಚೆಲ್ಲಿ ಬಿಡ್ತಾನೆ. 8 ತಿಂಗಳು ಎಳ್ಕೊಂಡು ಹೀರಿದ ನೀರನ್ನ 4 ತಿಂಗಳು ಚೆಲ್ಲುತ್ತಿರ್ತಾನೆ. ಎಷ್ಟು ಚಂದ ಇದೆ ನೋಡಿ ಪಾಠ. ಸೂರ್ಯ ಹೀರೋದು 8 ತಿಂಗಳು, ಸೂರ್ಯ ಬೀರೋದು 4 ತಿಂಗಳು. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ 8 ತಿಂಗಳು. ಮನುಷ್ಯರಾದವರು ಹಾಗೆ ದುಡಿಯೋ ಪ್ರಮಾಣ ಹೆಚ್ಚಿರಬೇಕು, ಖರ್ಚು ಮಾಡೋ ಪ್ರಮಾಣ ಕಡಿಮೆ ಇರಬೇಕು ಅಂತ ಅದರ ಅರ್ಥ. ನಮ್ದು ಉಲ್ಟಾ. ಬರೋದು 12, ಹೋಗೋದು 18. ಅದಕ್ಕೆ ಯಾವ ಬ್ಯಾಂಕು ಸಾಲುವಲು, ಎಲ್ಲೂ ಅರ್ಜಿ ನಡೆಯುವಲು. ಉತ್ಪನ್ನ 100 ರೂಪಾಯಿ, ಖರ್ಚು 150 ರೂಪಾಯಿ. ದುಡಿಯೋರು ಒಬ್ರು, ಖರ್ಚು ಮಾಡೋರು 4 ಮಂದಿ. ಅರೆ, ಸೂರ್ಯ ಹೇಳ್ತಾನೆ 4 ತಿಂಗಳು ನೀವು ಖರ್ಚು ಮಾಡಿದ್ರಿ, 8 ತಿಂಗಳು ನೀವು ದುಡೀರಿ. ನಾವು ಸೂರ್ಯ ಕಾಣಲಿಲ್ಲ, ಸೂರ್ಯನ ದುಡಿಮೆ ತಿಳಿಲಿಲ್ಲ. ಹಂಗ ಜೀವನದೊಳಗಡೆ ಆನಂದದಿಂದ ಇರಬೇಕಾದ್ರೆ ಇಂಥ ಅನುಪಮ ಪಾಠಗಳನ್ನು ನಾವು ತಿಳ್ಕೋಬೇಕು. ಸಿ ಹೌ ಗುಡ್ ಲೆಸನ್. ಎಂಥ ಶ್ರೇಷ್ಠ ಪಾಠ ನೋಡಿ. ದುಡಿರಿ, ಗಳಿಸ್ರಿ, ಉಳಿಸ್ರಿ, ಬಳಸ್ರಿ. ಬಳಸೋ ಕಾಲಕ್ಕೆ ಶಾಣೆ ಇರಬೇಕು. ಸಿಂಟ್ಯಾಕ್ಸ್ ನೋಡಿರಿ, ಸಿಂಟ್ಯಾಕ್ಸ್ ಮನಿ ಮ್ಯಾಗ ಟ್ಯಾಂಕ್ ಇಟ್ಟಿರ್ತಾರಲ್ಲ, ಸಿಂಟ್ಯಾಕ್ಸ್ 1000, 1500, 2000 ಲೀಟ್ರು. ಅದಕ್ಕೆ ಬಾಯಿ ಎಂಥದ್ದು ಇರ್ತಾರೆ ನೋಡಿರಿ, ಮುಚ್ಚಳ, ನೀರು ಬೀಳೋದು. ಸಣ್ಣದಿರ್ತೈತಿ, ದೊಡ್ಡದಿರ್ತೈತಿ. ಅದರಾಗಿಂದ ನೀರು ಹೊರಗೆ ಹೋಗೋದು ಹೆಂಗಿರ್ತೈತಿ ಹೇಳ್ರಿ? ಔಟ್ಪುಟ್ ಸಣ್ಣದಿರ್ತೈತಿ, ಇನ್ಪುಟ್ ದೊಡ್ಡದು, ಔಟ್ಪುಟ್ ಸಣ್ಣದು. ಅಂದ್ರೆ ಗಳಿಸ್ಬೇಕು ಹೆಚ್ಚು, ಬಳಸ್ಬೇಕು ಕಡಿಮೆ. ಎಷ್ಟು ಅಗತ್ಯ ಐತೋ ಅಷ್ಟು. ಸಿಂಟ್ಯಾಕ್ಸ್ ಮಾಡೋರು ಮ್ಯಾಲ ಮುಚ್ಚಳ ಎಷ್ಟು ಮಾಡ್ಯಾರೋ, ತಳದಾಗ ಅಷ್ಟೇ ಇಟ್ಟು ಬಿಟ್ಟಿದ್ರು. 1000 ರೂಪಾಯಿ ದುಡ್ಡು ತಂದು ಸಂಜೆಗೆ 1000 ರೂಪಾಯಿ ಖರ್ಚು ಮಾಡಿಬಿಟ್ರೆ ಮಾರನೇ ದಿವಸ ಬೆಂಕಿ ಪೊಟ್ಟಣಕ್ಕೆ 50 ಪೈಸೆ ಇರಲ್ಲ. ವಿವೇಚನೆ ಬಳಸಿ ವಿನಿಯೋಗ ಮಾಡಬೇಕು. ತಲೆ ಬಳಸ್ಬೇಕ್ರಿ. ಕೆಟ್ಟ ಅನಿಸ್ತದೆ ನನಗೆ. 30 ವರ್ಷ 40 ವರ್ಷ ದುಡ್ದಿರ್ತಾರ, ಮನ್ಯಾಗ ಯಾರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಒಂದು 5000 ರೂಪಾಯಿ ಎಲ್ಲಾರ ಬಡ್ಡಿ ಹೆಂಗೆ ಸಿಗ್ತಾವ ನೋಡ್ರಿ ಅಂತ ಕೇಳ್ತಾರೆ. ಜೀವನಕ್ಕೆ ಏನರ್ಥದ? ತಲೆ ಇಲ್ಲ.
ಸ್ವಲ್ಪ ಕೂಡಿಸಿ ಇಟ್ಕೊಳಕ್ಕಾಗೋದು. ಆಪತ್ತಿಗೆ ಬೇಕು ಧನ ಅಂತ ಒಂದು 50,000 ರೂಪಾಯಿ ತೆಗೆದಿಟ್ಕೊಳಕ್ ಬರಲ್ಲ. ಈಗ ಎಲ್ಲರಿಗೂ ಏನು ದೊಡ್ಡ ಧೈರ್ಯ, ಮುಂಜಾನೆ ಅರ್ಜಿ ಕೊಟ್ರೆ ಸಂಜೆಲೆ ಅಕೌಂಟಿಗೆ ಬರ್ತಾವೆ. 100 ಹೋಗ್ಲಿ, 50,000 ಹೋಗ್ಲಿ, 1,00,000 ಹೋಗ್ಲಿ, ಬ್ಯಾಂಕ್ನವರು ತಯಾರಿ ಆಗ್ಯಾರ. ಬ್ಯಾಂಕ್ನವ್ರು ಬಿಡ್ರಿ, ಫೈನಾನ್ಸ್ನವ್ರು ಮನೆಗೆ ಬರಾಕತ್ಯಾರ. ನೀವೇನು ಮಾಡಬೇಡ್ರಿ, ಸುಮ್ಮನೆ ಬಟ್ ಇಡ್ರಿ ಇದ್ರಾಗ ಮಷಿನ್ಯಾಗ, ಎಷ್ಟು ಬೇಕಷ್ಟು ಕೊಡ್ತೀವಿ. ಅವರು ಬಟ್ ಅಟ್ಟ ಇಟ್ಕೊಂಡಿರ್ತಾರ, ಮುಂಗೈಯ ಕತ್ತಿಸ್ಕೊಂಡಿರ್ತಾರ, ಗೊತ್ತಾಗದಲ್ಲ. ಇಟ್ಕೊಳ್ಳೋದು ಬಟ್, ಕತ್ತರಿಸೋದು ಮುಂಗೈ. ಭಾಳ ಚಲೋ ರೀ, ಮನೆಗೆ ಬಂದು ಕೊಟ್ರಿ ಲೋನ್. ನಮ್ಮ ಸಲುವಾಗಿ ಎಷ್ಟು ತ್ರಾಸ, ನಿಮ್ಮ ಸಲುವಾಗಿ ಅಲ್ಲದ ತ್ರಾಸ. ಅವ್ರೇನು ಮನೆ ಮಠ ಬಂದಿರ್ತಾರಲ್ಲ, ಗಾಡಿ ಎಣ್ಣೆ ಖರ್ಚು ನಿಮ್ಮ ಮೇಲೆ ಹಾಕಿರ್ತಾರೆ. ಸ್ವಲ್ಪ ತಲೆ ಓಡಿಸ್ಬೇಕು. ನಾವು ಸಾಮಾಜಿಕ ಜೀವನದೊಳಗಡೆ ಇಂಥ ವಿಷಯಗಳನ್ನು ತಿಳ್ಕೋಬೇಕು. ನಾವು ಭಾಳ ದುಡಿಲಿಲ್ಲ, ಸ್ವಲ್ಪ ದುಡಿಯೋಲ್ಬೇಕು. ಅದ್ರಾಗ ನಾಲ್ಕಣೆ ತೆಗೆದು ಇಟ್ಕೋಬೇಕು, ಉಳಿಸ್ಬೇಕು. ಆಪತ್ತು ಬಂದಾಗ ಸುಮ್ಮನೆ ಹೋಗಿ ಮಂದಿ ಮುಂದೆ ಕೈ ಚಾಚುವಂಗೆ ಆಗಬಾರ್ದು. ಹೆಂಗೆ ನೋಡ್ರಿ ಅವ ಹೆಂಗದಾನ ಮೇಲೆ, ಒಬ್ಬ ಅದನ ಮೇಲೆ ಇಡೀ ಜಗತ್ತಿಗೆ ಖರ್ಚು ಕೊಡ್ತಾನೆ, ಇಡೀ ಜಗತ್ತಿನ ಖರ್ಚು ಸಂಭಾಳಿಸ್ತಾನೆ. ಯಾಕೆ? ಹಿಡುವೈತಿ, ಕೈ ಹಿಡುವಿರ್ಬೇಕು. ಇಡೀ ಜಗತ್ತಿಗಿರಿ 7 ಖಂಡದವ, 7 ಖಂಡದ್ದು ಬಿಸ್ನೆಸ್ ಮೇಂಟೈನ್ ಮಾಡ್ತಾನೆ, 7 ಸಾಗರದ್ದು ಲೆವೆಲ್ ಮೇಂಟೈನ್ ಮಾಡ್ತಾನೆ. ಒಮ್ಮೆ ಯಾರಿಗಾರ ಕಡಿಮೆ ಕೊಟ್ಟು ನೋಡ್ತಾನೆ, ಒಮ್ಮೆ ಯಾರಿಗಾರ ಹೆಚ್ಚಿಗೆ ಕೊಟ್ಟು ನೋಡ್ತಾನೆ. ಕೊಟ್ಟ ಅಂದ್ರೆ ಎಲ್ಲ ತೇರ್ಕೊಂಡು ಹೋಗ್ಬೇಕು, ಹಂಗೆ ಕೊಡ್ತಾನೆ. ಒಂದು ವರ್ಷ ಏನಾರ ಬಿಟ್ಟ ಅಂದ್ರೆ ಬ್ಯಾರಲ್ ತೊಗೊಂಡು ರೋಸ್ತಕ್ಕೆ ಹೋಗ್ಬೇಕು. ನೀವು ರೂಢಿ ಐತಿಲ್ಲ, ಬ್ಯಾಸ್ಗ್ಯಾಗ ಬರಲಿಲ್ಲ ಅಂದ್ರೆ ಚಾವಿನ ಹುಡುಕೋತ ಕೊಂಡಿರ್ಬೇಕು. ಹಂಗೆ ಸಂಪತ್ತನ್ನು ಗಳಿಸಬೇಕು, ವಿನಿಯೋಗಿಸಬೇಕು ಅನ್ನೋ ಪಾಠ ಸೂರ್ಯ ಹೇಳ್ತಾನೆ. ಇದು ನಮಗೆ ನಿಸರ್ಗದ ಗುರು ಹೇಳುವಂಥ ಪಾಠ. ಇಂಥವ್ರು ಎಷ್ಟು ಮಂದಿ ಗುರುಗಳು ಆದ್ರಲ್ಲ. ಈಗ 7 ಮಂದಿ ಆದರು. ಎಷ್ಟು ಮಂದಿ ಆದರು? ಮೊದಲನೇವ್ರು ಯಾರು? ಈ ಒಂದು 5 ನಿಮಿಷ ನೀವು ಶಾಣೆ ಇದ್ರಿ, ನಂಗೆ ಗೊತ್ತಾಗಿದೆ. ಎಂದು ಮೊದಲನೇ ದಿವಸ ಗುಡಿ ಜಾಗದಾಗ ಕಾಲಿಟ್ಟು ನೋಡಿ ಅಂದ ಗೊತ್ತಾದ ನೀವು ಭಾಳ ಶಾಣೆ ಇದ್ದೀರಿ ಅಂತೇಳಿ. ಯಾಕೆ ಹೇಳ್ರಿ? ಅವ್ರು ದಿನ ಹಂಗೆ ಬರ್ರಿ. ಈಗ ಮೇಲೆ ಒಂದು ಅರ್ವಿ ಹಾಕೊಂಬಂದಾರ. ನಾನು ಕುತ್ತಿಗೆ ಇತ್ತಾಗ ಹೊಳ್ತು, ಕೈ ಬಾಯಿ ಹತ್ರಕ್ಕೋ, ಕುತ್ತಿಗೆ ಇತ್ತಾಗ ಬಂತು, ಕೈ ಮುಖ ಕುಂದಿರ್ತಾರೆ. ಶಬಾಷ್. ಆಕೆಲ್ಲ ಈಗ ನೀನ ನೋಡ, ನಾ ಬೇಡ ಅಂದಿದ್ನಿಲ್ಲ ಅಂತಳಕ್ಕೆ ಈಗ ಹೋಗ್ಬೇಕು. ಯವ್ವ, ನಮ್ದು 360 ಡಿಗ್ರಿ ಕ್ಯಾಮ್ರಾ ಎಲ್ಲ ಕವರ್ ಮಾಡ್ತಿರ್ತೈತಿ. ನೀವು ಹೇಳಬೇಡ್ರಿ. ಮೊದಲನೇ ಗುರು ಯಾರು? ಭೂಮಿ. ಎರಡನೇದ್ದು ಗಾಳಿ, ಶಬಾಷ್. 3 ಆಕಾಶ್. 4 ನೀರು. 5 ಬೆಂಕಿ, ಅಗ್ನಿ, ಶಬಾಷ್. ಇವತ್ತೊಂದು 2 ಆದವು. 6ನೇದು ಯಾವುದು? ಚಂದ್ರ. 7ನೇದು ಸೂರ್ಯ. ನಮ್ಮ ಸುತ್ತಮುತ್ತ ಇರುವಂಥ ನಾವು ಎದಕ್ಕೂ ಉಪಯೋಗ ಇಲ್ಲ ಅನ್ನೋ ವಸ್ತುದಾಗೂ ಒಂದು ಪಾಠ ಕಲಿಬೋದು. ಅಂಥವು 7 ಗುರುಗಳಾದರೂ ಇನ್ನೂ ಅದರ ಅವರು ಜಾಗರಣೆ ಬರಮಟ ಇರ್ತಾರೆ, ಅವ್ರು ಬರೋರು. ಹಂಗಾರೆ ಮತ್ತೆ